ನೋಡಿ, ಈಗ ಸಿಜೆಪಿ ಪ್ರತಿಭಟನೆಗೆ ಎಸ್ಪಿ ಸಂಸದರು ಕೂಡ ಬೆಂಬಲ ಸೂಚಿಸಿದ್ದಾರೆ. ಸಂಸತ್ತಿನಿಂದ ನೇರವಾಗಿ ಈಗ ಜಂತರ್ ಮಂತರ್ ವರೆಗೆ ಪಾದಯಾತ್ರೆ ನಡೆಸೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಡಿಂಪಲ್ ಯಾದವ್ ನೇತೃತ್ವದಲ್ಲಿ ನಡೀತಾ ಇರುವಂತಹ ಪಾದಯಾತ್ರೆ ಸದ್ಯ ಜಂತರ್ ಮಂತರ್ ತಲುಪಿದರೆ ಎಸ್ಪಿಯ ಸಂಸದರ ತಂಡ. ಬಿಜೆಪಿ ಪ್ರತಿಭಟನೆಗೆ, ಸಿಜೆಪಿ ಪ್ರತಿಭಟನೆಗೆ ಎಸ್ಪಿ ಕೂಡ ಈಗ ಬೆಂಬಲವನ್ನ ಕೊಡ್ತಾ ಇದೆ. ಹೀಗೆ ಒಬ್ಬೊಬ್ಬರೇ ವಿಪಕ್ಷದ ನಾಯಕರುಗಳು ಈ ಹಿಂದಿನಿಂದಲೂ ಕೂಡ ಅವರು ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾನೆ ಬಂದಿದ್ರು. ಹೌದು, ನಾವು ಈ ಪ್ರತಿಭಟನೆಗೆ ನಮ್ಮ ಬೆಂಬಲ ಇದೆ ಅಂತ ಹೇಳಿ. ನೋಡಿ, ನಾವು ನೋಡ್ತಾ ಇದೀವಿ ಡಿಂಪಲ್ ಯಾದವ್ ಅವ್ರನ್ನ ಬ್ಯಾರಿಕೇಡ್ ಹಾಕಿ ಅವರನ್ನ ತಡೆಯುವಂತ ಒಂದು ಪ್ರಯತ್ನ. ಬಟ್ ಅದನ್ನು ಮೀರಿ ನಾವು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತೀವಿ ಅಂತ ಹೇಳಿ. ನೋಡಿ, ನೀಟ್ ಸ್ಕ್ಯಾಮ್ ಅದನ್ನು ವಿರೋಧಿಸಿ ನಡೀತಾ ಇರುವಂತಹ ಪ್ರತಿಭಟನೆ. ಬಿಜೆಪಿ ಪ್ರತಿಭಟನೆಯಲ್ಲಿ ಈಗ ಟಿಎಂಸಿ ನಾಯಕರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಟಿಎಂಸಿ ಸಂಸದೆ ಮಹುವಾ ಮೊಯ್ತ್ರಾ ಭಾಗಿಯಾಗಿದ್ದಾರೆ. ಈಗ ಈ ಪ್ರತಿಭಟನೆಗೆ ಅವರು ಕೂಡ ಬಲ ನೀಡಿದರೆ ಜಂತರ್ ಮಂತರ್ಗೆ ಆಗಮಿಸಿದರೆ ಟಿಎಂಸಿ ಸಂಸದೆ ಮಹುವಾ ಮೊಯ್ತ್ರಾ. ಸಿಜೆಪಿ ಪ್ರತಿಭಟನೆಯಲ್ಲಿ ಈಗ ಟಿಎಂಸಿ ನಾಯಕರು ಕೂಡ ಭಾಗಿಯಾಗಿದ್ದಾರೆ. ಎಸ್ಪಿ ಪಕ್ಷದಿಂದಲೂ ಕೂಡ ಈಗಾಗಲೇ ಸಮಾಜವಾದಿ ಪಕ್ಷದಿಂದ ಡಿಂಪಲ್ ಯಾದವ್ ಅವರ ನೇತೃತ್ವದ ಒಂದು ತಂಡ ಕೂಡ ಈಗಾಗಲೇ ಬೆಂಬಲವನ್ನು ನೀಡಿದ್ದು. ನೋಡಿ, ಅಲ್ಲಿ ದೃಶ್ಯಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ನೋಡಿ, ಹೇಗೆ ಇವರನ್ನ ಈಗ ಕಂಟ್ರೋಲ್ ಮಾಡುವಂಥದ್ದು ಹೇಗೆ, ಯಾಕಂದರೆ ಇವರ ಒಂದು ಆಕ್ರೋಶ ಏನಿದೆ, ಇವರು ಬರ್ತಾ ಇರುವಂಥ ರೀತಿ, ಅವರಲ್ಲಿರುವಂಥ ಅವ್ರ ರೇಜ್ ಏನಿದೆ, ಅದು ನೀವು ಯಾವುದೇ ಲಾಠಿ ಬೀಸಿದ್ರೆ ಅಥವಾ ಯಾವುದೋ ಒಂದು ಜಲಫಿರಂಗಿಯನ್ನು ಸಿಡಿಸಿದ್ರೆ ನಿಲ್ಲುವಂಥದ್ದಲ್ಲ. ನೋಡಿ, ಮಹುವಾ ಮೊಯ್ತ್ರಾ ಅವರನ್ನು ನಾವು ನೋಡ್ತಾ ಇದ್ದೀವಿ, ಸಂಸದರು. ಅವರು ಕೂಡ ಈಗ ಬಂದಿದ್ದಾರೆ. ಅವರು ಕೂಡ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಈಗಿರುವಂಥ ಒಂದು ಏಕೈಕ ದಾರಿ ಅಂತ ಹೇಳಿದ್ರೆ ಅವರ ಜೊತೆಗೆ ಸಮಾಧಾನವಾಗಿ ಮಾತಾಡೋದು. ಕಾಕ್ರೋಚ್ ಜನತಾ ಪಕ್ಷದ ಪ್ರತಿಭಟನೆಗೆ ವಿಪಕ್ಷಗಳು ಸಾಥ್ ನೀಡ್ತಾ ಇದೆ. ಪ್ರತಿಭಟನೆಯಲ್ಲಿ ಈಗ ಆಪ್, ಎಸ್ಪಿ, ಟಿಎಂಸಿ ನಾಯಕರೆಲ್ಲರೂ ಕೂಡ ಭಾಗಿಯಾಗಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ಅತೀಶಿ ಬಂದರು, ಮನೀಶ್ ಸಿಸೋಡಿಯಾ ಬಂದಿದ್ದಾರೆ, ಅಖಿಲೇಶ್ ಅವರು ಜಾಯ್ನ್ ಆಗಿದ್ದಾರೆ, ಡಿಂಪಲ್ ಯಾದವ್ ಅವರು, ಮಹುವಾ ಮೊಯ್ತ್ರಾ, ಇವರೆಲ್ಲರೂ ಕೂಡ ಈಗ ಒಬ್ಬೊಬ್ಬರಾಗೆ ಸಾಥ್ ನೀಡ್ತಾ ಇದ್ದಾರೆ ಪ್ರತಿಭಟನೆಯಲ್ಲಿ. ಹೀಗೆ ಸಿಜೆಪಿಯ ಒಂದು ಬಲ ಈಗ ಜಾಸ್ತಿ ಆಗ್ತಾ ಇದೆ. ನೋಡಿ, ಈ ದೃಶ್ಯಗಳನ್ನು ನೋಡಿ, ನಾವು ಡ್ರೋನ್ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಇದ್ವಿ. ಅಶ್ರುವಾಯು ಪ್ರಯೋಗ ಮಾಡ್ತಾ ಇದ್ದಾರೆ. ಈಗ ಆ ಅಶ್ರುವಾಯು ಪ್ರಯೋಗ ಮಾಡಿದ್ರೂ ಕೂಡ ಚದುರ್ತಾ ಇಲ್ಲ. ಈಗ ವಿದ್ಯಾರ್ಥಿಗಳು ಸೆಟೆದು ನಿಂತಿದ್ದಾರೆ. ನೀವು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತೀರಾ, ನೀವು ನಮ್ಮ ಮೇಲೆ ದೌರ್ಜನ್ಯ ಮಾಡ್ತೀರಾ, ಬಲ ಪ್ರಯೋಗ ಮಾಡಿ ನಮ್ಮನ್ನ ಹೊರಗಡೆ ಕಳಿಸೋದಕ್ಕೆ ಪ್ರಯತ್ನ ಪಡ್ತೀರಾ, ನಾವು ಬಗ್ಗೋದಿಲ್ಲ. ನಮ್ಮ ಹೋರಾಟ ಏನಿದೆ ಇದು ಒಂದು ತಾರ್ಕಿಕ ಅಂತ್ಯ ಕಾಣಬೇಕು. ನಮ್ಮ ಬೇಡಿಕೆ ಇರುವಂಥದ್ದು ಶಿಕ್ಷಣ ವ್ಯವಸ್ಥೆಯಲ್ಲಿ ಸುಧಾರಣೆ ಆಗಬೇಕು. ಅಟ್ ದ ಮೋಸ್ಟ್ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಆಗಬೇಕು ಅನ್ನೋದು. ಅದು ಆಗತ್ತಾ? ಮುಂದಿನ ಹಂತದಲ್ಲಿ ಅದು ಸಾಧ್ಯ ಇದೆಯಾ? ಅದನ್ನ ಎಲ್ಲರೂ ಕೂಡ ಎದುರು ನೋಡ್ತಾ ಇದ್ದಾರೆ. ದೆಹಲಿಯ ಸಂಸತ್ ಭವನದ ಸುತ್ತಮುತ್ತ ಈಗ ಹೈ ಅಲರ್ಟ್. ಪ್ರತಿಭಟನಾಕಾರರು ಸಂಸತ್ ಬಳಿ ಬರ್ತಾ ಇದ್ದಂತೆ ಒಂದು ರೀತಿ ಹೈ ಡ್ರಾಮಾ ಅಲ್ಲಿ ಸೃಷ್ಟಿ ಆಗ್ತಾ ಇದೆ. ಮುಖ್ಯ ಗೇಟ್ ಬಳಿ ಭದ್ರತಾ ಸಿಬ್ಬಂದಿ ದೌಡಾಯಿಸಿದ್ದಾರೆ. ಪ್ರತಿಭಟನಾಕಾರರು ಬರ್ತಾ ಇದ್ದಂತೆ ಸಂಸತ್ ಗೇಟ್ ಅನ್ನ ಬಂದ್ ಮಾಡಿದ್ದಾರೆ. ಪ್ರತಿಭಟನಾ ನಿರತ ಯುವಕರು ಯಾವಾಗ ಬೇಕಾದ್ರೂ ಒಳಗೆ ನುಗ್ಗಬಹುದು ಅನ್ನೋ ರೀತಿಯಲ್ಲಿ ಇದೆ ಸಿಚುವೇಶನ್. ಸೊ ಹಾಗಾಗಿ ಗೇಟ್ಗಳನ್ನ ಬಂದ್ ಮಾಡಿ ಅಲ್ಲಿ ಹೆಚ್ಚಿನ ಒಂದು ಭದ್ರತೆಯನ್ನ ನಿಯೋಜನೆ ಮಾಡಿದ್ದಾರೆ.